forever on fire. ಡ್ರಗ್ ಪೆಡ್ಲರ್ಗಳ ಹಾವಳಿ ದಿನದಿಂದ ದಿನಕ್ಕೆ ಹುಬ್ಬಳ್ಳಿಯಲ್ಲಿ ಹೆಚ್ಚಳವಾಗ್ತಾ ಇದೆ. ಅದು ಕೂಡ ರೈಲಿನ ಮೂಲಕವೇ ಹುಬ್ಬಳ್ಳಿಗೆ ಗಾಂಜಾ ಸಾಗಾಟವಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಘಾತಕಾರಿ ಸುದ್ದಿಯೊಂದು ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಬ್ಯಾಗ್ನಲ್ಲಿ ಗಾಂಜಾ ಪತ್ತೆಯಾಗಿದೆ. ರೈಲ್ವೆ ಮೂಲಕವಾಗಿಯೇ ಗಾಂಜಾ ಸಾಗಾಟ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬಂದಿದೆ. 4 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಪತ್ತೆಯಾಗಿದೆ. 4ನೇ ಪ್ಲಾಟ್ಫಾರ್ಮ್ನಲ್ಲಿ ಪತ್ತೆಯಾದಂತಹ ಗಾಂಜಾ ಬ್ಯಾಗ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಾರಸುದಾರರೇ ಇಲ್ಲದಂತಹ ಬ್ಯಾಗ್ನಲ್ಲಿ ಗಾಂಜಾ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 4 ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು 4 ಕೆಜಿ ಗಾಂಜಾ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದನ್ನು ರೈಲಿನ ಮೂಲಕವಾಗಿ ಹುಬ್ಬಳ್ಳಿಗೆ ತರಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಅದರಲ್ಲೂ ರೈಲ್ವೆಯಲ್ಲಿ ತುಂಬ ಜನಸಂದಣಿ ಇರುತ್ತೆ. ಅಲ್ಲಿ ಚೆಕಪ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಆದರೆ ರೈಲ್ವೆ ಮೂಲಕವಾಗಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ನಿಜಕ್ಕೂ ಕೂಡ ಆಘಾತಕಾರಿಯಾದಂತಹ ಒಂದು ಅಂಶ. ಇದೀಗ ರೈಲ್ವೆ ಪೊಲೀಸರು ಈ ಗಾಂಜಾ ಪಡೆದುಕೊಂಡು ಒಂದು ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಇಟ್ಟಿದ್ರು, ಏನು ಎತ್ತ, ಆ ಬೋಗಿಯ ಒಳಗೆ ಹೊರಗೆ ಯಾರ್ಯಾರು ತಿರುಗಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಅನಾಮಧೇಯ ಬ್ಯಾಗ್ನಲ್ಲಿ ಒಟ್ಟು 4 ಕೆಜಿ ಗಾಂಜಾ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ಕೈಗೆಟಕಿರುವಂಥದ್ದು ಮಾತ್ರ. ಕೈಗೆಟಕದೆ ಸಾಗಾಟ ಆಗ್ತಾ ಇರುವಂಥದ್ದು ಎಷ್ಟಪ್ಪ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಯಾಕಂದರೆ ಅನಾಮಧೇಯವಾಗಿ, ಯಾಕಂದರೆ ಒಂದು ಯಾರಾದರೂ ಆ ಗಾಂಜಾ ಪ್ಯಾಕೆಟ್ಗಳಿರುವಂತಹ ಬ್ಯಾಗ್ ಜೊತೆಗೆ ಹೋದರೆ ತಗಲಾಕೊಂಡ್ಬಿಡ್ತಾರೆ, ಸಿಕ್ಕಾಕೊಂಡು ಬಿಡ್ತಾರೆ. ಆದರೆ ಯಾರು ಅದರಲ್ಲಿ ಪ್ರಯಾಣನೇ ಮಾಡದೆ ಅನಾಮಧೇಯವಾಗಿ ಬಿಟ್ಬಿಡೋದು, ಅದಾದ ನಂತರ ತಮಗೆ ಎಲ್ಲಿ ಬೇಕೋ ಅಲ್ಲಿ ಅದನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಏನಾದರೂ ನಡೀತಾ ಇದೆಯಾ, ಇದರ ಹಿಂದೆ ಒಂದು ಬಹುದೊಡ್ಡ ಜಾಲವೇ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ರೈಲ್ವೆ ಠಾಣೆಯಲ್ಲಿ ರೈಲ್ವೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡಂತಹ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಕೈಗೆತ್ತಿಕೊಂಡಿದ್ದಾರೆ. ಯಾರು, ಏನು, ಎತ್ತ, ಎಲ್ಲಿಂದ ಬಂದಿತ್ತು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇನ್ನು ತನಿಖೆ ನಡೆದ ಬಳಿಕವಷ್ಟೇ ಇದರ ಹಿಂದೆ ಏನಾದರೂ ಒಂದು ಬಹುದೊಡ್ಡ ಜಾಲದ ಕೈವಾಡ ಏನಾದರೂ ಇದೆಯಾ, ನಿರಂತರವಾಗಿ ಈ ರೀತಿ ಗಾಂಜಾಗಳನ್ನು ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಏನಾದರೂ ರಫ್ತು ಮಾಡಲಾಗ್ತಾ ಇದೆಯಾ, ಇದು ಕೇವಲ ಹುಬ್ಬಳ್ಳಿ ಧಾರವಾಡಕ್ಕೆ ಮಾತ್ರ ಸೀಮಿತವಾಗಿದೆಯಾ, ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈ ರೀತಿ ಗಾಂಜಾ ಸಪ್ಲೈ ಮಾಡೋದಕ್ಕೆ, ಸಾಗಾಟ ಮಾಡೋದಕ್ಕೆ ಏನಾದರೂ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆದ ಬಳಿಕವಷ್ಟೇ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಇವ್ರು ಸರ ಅಂಚಲಿ ತೋರಿಸ್ರಿ. ಗಾಂಜಾ ಹೋದಲ್ಲ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಇಂದ ಸೋಲಾಪುರಕ್ಕೆ ಹೋಗುವ ಶ್ರೀ ಸಿದ್ದರೂಢ ಅದೇನು ಇವ್ರ ಅನ್ಸರ ಏನದು? ಏನಪ್ಪ ಇದು?